ಅವರು ನೀ ಸ್ಪ್ರೇ ನೀವು ಏನು ನೀನು ಯಾವಾಗ 10 ದಿನ 15 ದಿನಕ್ಕೆ 20 ದಿನಕ್ಕೆ ಸ್ಪ್ರೇ ಮಾಡ್ತೀಯಾ, ವಾರಕ್ಕೊಂದು ಕಂಪಲ್ಸರಿ ಮಾಡಲೇಬೇಕು, ಇಲ್ಲಾಂದರೆ ಆಗೋದಿಲ್ಲ, ನೀನು ಬಿಡ್ತಿರೋದು ಏನೋ ಕೆಲಸಕ್ಕೆ ಬರಲ್ಲ, ಅದು ಸುಮ್ಮನೆ ನಿಂಗೆ ಅದು ದುಡ್ಡು ತಿಂತವ್ರು ಹಂಗೆ ಅಂತ ಹೇಳಿದ್ರು. ನಂದು 3.5-4 ತಿಂಗಳು ಬಂತು ಸರ್. ಅವ್ರದ್ದು ಕರೆಕ್ಟ್ 1 ತಿಂಗಳಿಗೆ ಔಟು, ಏನೂ ಸಿಗಲಿಲ್ಲ ಸರ್. ಸೊ ಬೆಳೆ. ನಮಸ್ತೆ ಮಿತ್ರರೇ, ಈಗ ನೀವು ನೋಡ್ತಿರ್ತಕ್ಕಂಥ ಜಾಗ ಚಿಕ್ಕಬಳ್ಳಾಪುರ ನಗರಕ್ಕೆ 3-4 ಕಿಲೋಮೀಟ್ರ್ ಒಳಗಡೆ ಇರ್ತಕ್ಕಂಥದ್ದು. ನೋಡಿ, ಈ ಭಾಗದಲ್ಲಿ ಬಲಗಡೆ ಕಾಣೋದು ಬೋದಗಾನಹಳ್ಳಿ ಅಂತೇಳಿ. ಸೊ ಈ ಭಾಗದಲ್ಲಿ ಎಡಗಡೆ ಸೂಸೆಪಾಳ್ಯ ಅಂತ ಇದೆ. ಆ ಬೆಟ್ಟಗಳಿದೆ ನೋಡಿ, ಅದ್ರ ಹಿಂದ್ಗಡೆ ಈಶಾ ಫೌಂಡೇಶನ್ದು ಅಲ್ಲಿ ಆದಿಯೋಗಿ ಇದೆಯಲ್ಲ, ಅದು ಇರ್ತಕ್ಕಂಥ ಜಾಗ ಇದು. ಚಿಕ್ಕಬಳ್ಳಾಪುರ ಅಂದ್ರೇ ಅತಿ ಹೆಚ್ಚು ಹೂ ಬೆಳೆಯುವಂಥ ಪ್ರದೇಶ. ಹಾಗೆಯೇ ಹೂವಿನ ಬೆಳೆಗಾರರಲ್ಲಿ ಈಗ ನಾನು ನಿಂತಿರೋದು ಸೆಂಟೆಲ್ಲೋ ಪ್ಲಾಟ್. ಈ ವರ್ಷ ಎಷ್ಟೋ ಜನ ಸೆಂಟೆಲ್ಲೋ ಬೇಡ ಅಂತ ಬಿಟ್ಟು ಬೇರೆ ಹೂವಿನ ಬೆಳೆಗಳು ಹಾಕ್ಕೊಂಡಿದ್ದಾರೆ. ಒಂದು, ಅದು ಗಿಡ ಸಾಯೋದು ವಿಲ್ಟ್ ಕಾರಣ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಥ್ರಿಪ್ಸ್ ಹತೋಟಿ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂತಕ್ಕಂಥದ್ದು, ಅನಧಿಕೃತ ಔಷಧಿಗಳು ಮರೆ ಹೋಗಿರೋದು ಹೆಚ್ಚು ಈ ಭಾಗದಲ್ಲಿ ನಡೀತಾ ಇದೆ. ಸೊ ನಿನ್ನೆ ಈ ಭಾಗದ ಯುವ ರೈತರು ನನ್ನ ಹತ್ರ ಬಂದಾಗ ಭಾಳ ದಿನಗಳಿಂದ ಬರ್ತಾವ್ರೆ, ಒಂದಷ್ಟು ಮಾಹಿತಿಗಳು ಹಂಚ್ಕೊಂಡ್ರು ಅವರು. ಅದನ್ನು ನಿಮಗೆ ತಿಳಿಸ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ನಾನು ಇವತ್ತು ವೀಡಿಯೋ ಮಾಡಲಿಕ್ಕೆ ಬಂದೆ. ಸೊ ಇಲ್ಲಿ ರಕ್ಷಿತ್ ಅಂತ ಇದ್ದಾರೆ. ರಕ್ಷಿತ್ ಅಲ್ವಾ? ರಕ್ಷಿತ್ ಅವರೇ ನಮಸ್ತೆ. ನಿಮ್ಮ ಹೆಸರು? ಪುನೀತ್ ಅಂತೇಳಿ. ಇಬ್ಬರು ಯುವ ರೈತರು. ಸೊ ನಾನು ವೀಡಿಯೋಸು ಸ್ಟಾರ್ಟ್ ಮಾಡುವಾಗಲೇ ಇಂಟ್ರೊಡಕ್ಷನಲ್ಲೇ ಹೇಳಿದ್ದೆ, ರಾಸಾಯನಿಕಗಳ ಬಳಕೆಗಳನ್ನು ಕಡಿಮೆ ಮಾಡ್ತಾ ಬರಬೇಕು. ಸೊ ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡ್ತಾ ಬರಬೇಕು. ಪ್ರತಿ ವಿಡಿಯೋದಲ್ಲೂ ನನ್ನ ಉದ್ದೇಶ ಅದೇ ಆಗಿರುತ್ತೆ. ಸೊ ಇವರು ಹೇಗೆ ವಿಡಿಯೋ ನೋಡೋಕ್ಕೆ ಸಾಧ್ಯ ಆಯಿತು, ಆನಂತರ ಅವ್ರಿಗೆ ಅನಿಸಿದ್ದೇನೋ ಅನ್ನೋ ಒಂದಷ್ಟು ಅನಿಸಿಕೆಗಳು ಹಂಚ್ಕೊತಾರೆ. ಈಗ ನೋಡ್ತಿರೋ ಪ್ಲಾಟು ನೋಡ್ಬೋದು, ತೋರಿಸ್ತೀವಿ. ಸೆಂಟೆಲ್ಲೋ ಫುಲ್ ಬ್ಲೂಮಲ್ಲಿದೆ ಫ್ಲವರ್ಸು. ಮಾರ್ಕೆಟಲ್ಲಿ ಟಾಪ್ ರೇಟ್ಗೆ ಹೋಗ್ತಾಯಿದೆ ನಮ್ಮದು ಹೂವು ಅಂತ ಅವರೇ ಶೇರ್ ಮಾಡಿಕೊಂಡ್ರು. ಆಮೇಲೆ 1-2-3 ಗಿಡ ಸತ್ತಿರೋದು ತೋರಿಸ್ತೀವಿ ನಿಮಗೆ. ಎಲ್ಲಿ ವಿಲ್ಟ್ ಬಂದಿದೆ, ಗಿಡ ಸತ್ತೋಗಿದೆ, ಸ್ಪ್ರೆಡ್ ಆಗಿಲ್ಲ, ಆಲ್ಟ್ ಆಗಿದೆ, ಈ ಎಲ್ಲ ಅನಿಸಿಕೆ ಅವರಿಂದ ತಿಳಿಸ್ಕೊಳ್ಳೋಣ. ರಕ್ಷಿತ್ ಅವರೇ, ನನ್ನ ವೀಡಿಯೋ ನೋಡಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು? ಇವ್ರು ಮಾತಾಡೋದ್ರಲ್ಲಿ ಏನೋ ಸತ್ಯ ಇದೆಯಾ, ಉತ್ಪ್ರೇಕ್ಷೆ ಅನ್ನಿಸ್ತಾ? ಅದನ್ನ ಹೇಗೆ ಅಳವಡಿಸ್ಕೊಳ್ತಾ ಬಂದು ಒಂದಷ್ಟು ಮಾಹಿತಿ ಹಂಚ್ಕೊಳ್ಳಿ ನಮ್ಮ ರೈತರಿಗಾಗಿ. ಇದೇ ವರ್ಷ ಲಾಸ್ಟ್ ಟೈಮು ಸೀಸನಲ್ಲೇ ಸೆಂಟ್ ಹಾಕಿದ್ರಿ ಸರ್. ಅಲ್ಲಿ ಅದರಲ್ಲಿ ಬಂದು ಈ ಸ್ಟಾರ್ಟಿಂಗಲ್ಲೇ ಗಿಡ ಹೋಗ್ತಿತ್ತು. ಒಂದು ಉಂಡಿದ್ದು 3 ತಿಂಗಳಿಗೆ ನನಗೆ ಶುರುವಾಯಿತು. ಅದಾದ್ಮೇಲೆ ನಾನು ಸುತ್ತಮುತ್ತ ಟ್ರೈ ಮಾಡಿದೆ, ಏನು ಮಾಡೋ ರಿಸಲ್ಟ್ ಬರಲಿಲ್ಲ ಸರ್ ನನಗೆ. ಅದಾದಮೇಲೆ ಯೂಟ್ಯೂಬಲ್ಲಿ ನೋಡಬೇಕಾದ್ರೆ ನಿಮ್ಮದು ಒಂದು ಬೆಡ್ ಪ್ರಿಪ್ರೇಷನ್ ಬಗ್ಗೆ ಆ ಟೈಮಲ್ಲೂ ಒಂದು ವಿಡಿಯೋ ಇತ್ತು ಸರ್. ಅದು ಅದು ನೋಡ್ಕೊಂಡು ಬಂದು ಅಲ್ಲಿ ನಿಮ್ಮ ಬಂದು ಇದು ಮಾಡಿದೆ ಸರ್, ವಿಸಿಟ್ ಮಾಡಿದೆ. ಯಾವಾಗ ನೀವು ಕೇಳಿದ್ರೆ ಏನು ಸ್ಪ್ರೇ ಮಾಡ್ತಿದ್ದೀರಾ, ಏನು ಬಿಟ್ಟಿದ್ದೀರಾ, ನಮ್ಗೇನು ಪ್ರತಿ ಗಿಡ ಸಾಯೋದಕ್ಕೂ ನಾನು ಸ್ಪ್ರೇ ಮಾಡ್ತಿದ್ದೆ ಸರ್. ಆ ಟೈಮಲ್ಲಿ ಅವ್ರು ಏನು ಕೊಟ್ಟರು ಅದು ಮಾಡ್ತಿದ್ದೆ. ಆ ಟೈಮಲ್ಲಿ ನೀವು ಹೇಳಿದ್ರೆ ಏನು ಬೇಕಾಗಿಲ್ಲ, ಒಂದು 20 ದಿನ ನನಗೇನು ಸ್ಪ್ರೇನೇ ಕೊಡಲಿಲ್ಲ ಸರ್. ನೀವು ಫಸ್ಟ್ ಹೋಗಿ ಡ್ರೆಂಚಿಂಗ್ ಮಾಡಿ, ಇಲ್ಲ ಡ್ರಿಪ್ಪಲ್ಲಿ ಬಿಡಿ, ಅದನ್ನ 3 ಸತಿ ಕೊಟ್ರಿ. ಅದಾದಮೇಲೆ ಕಂಟಿನ್ಯೂಸ್ ಮಾಡಿದ್ದಕ್ಕೆ ಫುಲ್ಲು ಸರ್, ಏನು ಗಿಡ ಸಾಯೋದು ಆ ಥರ ಏನಾಗಲಿಲ್ಲ. ನನಗೆ 100% ರಿಸಲ್ಟ್ ಬಂತು ಸರ್. ಅದು ಫೋಟೋಸ್ ವೀಡಿಯೋಸ್ ಎಲ್ಲ ಇದೆ ನನ್ನ ಹತ್ರ. ಅದು ಆಲ್ಮೋಸ್ಟ್ ಅದು 3.5 ತಿಂಗಳು 4 ತಿಂಗಳು ಹೂವು ಬಂತು ಸರ್. ಅದು ನಮ್ಮ ಜೊತೆ ಇದು ಮಾಡಿರೋದು, ನಮ್ಮೂರವ್ರದ್ದು. ನಿಮ್ಮದು ಗಿಡ ಡೆವಲಪ್ಮೆಂಟ್ ಇಲ್ಲ, ಹೂವು ಸಣ್ಣ ಬರ್ತೀವಿ ಅಂತ ಹೇಳಿದ್ರು. ಅವ್ರದ್ದು ಹೂವು ದಪ್ಪ ಬಂದ್ರು ಸರ್ ಏನೂ ನಿಲ್ಲಿಲ್ಲ. ಮಳೆ ಯಾವಾಗ ಶುರುವಾಯಿತು, ಟಾಪ್ ಟು ಬಾಟಮ್ ಬೆಂಕಿ ರೋಗ ಬಿದ್ದು 1 ತಿಂಗಳು ಕೂಡ ಹೂವು ಬರಲಿಲ್ಲ ಸರ್. ಅವರು ನೀ ಸ್ಪ್ರೇ ನೀವು ಏನು ನೀನು ಯಾವಾಗ 10 ದಿನ 15 ದಿನಕ್ಕೆ 20 ದಿನಕ್ಕೆ ಸ್ಪ್ರೇ ಮಾಡ್ತೀಯಾ, ವಾರಕ್ಕೊಂದು ಕಂಪಲ್ಸರಿ ಮಾಡಲೇಬೇಕು, ಇಲ್ಲಾಂದರೆ ಆಗೋದಿಲ್ಲ, ನೀನು ಬಿಡ್ತಿರೋದು ಏನೋ ಕೆಲಸಕ್ಕೆ ಬರಲ್ಲ, ಅದು ಸುಮ್ಮನೆ ನಿಂಗೆ ಅದು ದುಡ್ಡು ತಿಂತವ್ರು ಹಂಗೆ ಅಂತ ಹೇಳಿದ್ರು. ನಂದು 3.5-4 ತಿಂಗಳು ಬಂತು ಸರ್. ಅವ್ರದ್ದು ಕರೆಕ್ಟ್ 1 ತಿಂಗಳಿಗೆ ಔಟು, ಏನೂ ಸಿಗಲಿಲ್ಲ ಸರ್. ಸೊ ಬೆಳೆ ಮುಗಿಯೋವರೆಗೂ ತಾಳ್ಮೆಯಿಂದ ವೇಟ್ ಮಾಡಬೇಕು. ಹೌದು ಸರ್, ತಾಳ್ಮೆ. ಪ್ರಾರಂಭದಲ್ಲಿ ರೇಸಲ್ಲಿ ನೀವು ಹಿಂದೆ ಇರ್ತೀರಾ ಬೇರೆ ರೈತರು ಕಂಪೇರ್ ಮಾಡಿದಾಗ. ಯಾಕೆಂದ್ರೆ ಹೈ ಸ್ಪೀಡಲ್ಲಿ ಕಾರಲ್ಲಿ ಹೋದಂಗೆ ಏನಾದರೂ ಆಗ್ಬೋದು. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದಿ ರೇಸ್ ಅನ್ನೋದೊಂದು ಮಾತಿದೆ. ಹಾಗೆಯೇ ಸೊ ಪ್ರಾರಂಭದಲ್ಲಿ ಬೇಸಿಕ್ಕಿಂದ ಫೌಂಡೇಶನ್ ಏನು ಮಾಡಬೇಕು ಅಂದರೆ ಮಣ್ಣಲ್ಲಿರೋ ರೋಗಾಣುಗಳನ್ನ ನಿರ್ಮೂಲನೆ ಮಾಡಬೇಕು. ಆಮೇಲೆ ಇನ್ಫೆಕ್ಷನ್ ಆಗಿರೋ ಗಿಡಗಳಲ್ಲಿ ರೂಟ್ ಡೆವಲಪ್ಮೆಂಟ್ಗೆ ಆರೈಕೆ ಮಾಡ್ತಾ ಬರಬೇಕು. ಇದು ಮಾಡ್ತಾ ಬಂದಾಗ ಬೆಳೆ ನಿಲ್ಲಕ್ಕೆ ಸಾಧ್ಯ ಆಗ್ತದೆ. ಹಾಗೆಯೇ ಈ ವಿಲ್ಟ್ ಅಂತ ಬಂದಾಗ ಸ್ವಲ್ಪ ಈ ವಾಟರ್ ಸಾಲ್ಯುಬಲ್ ಕೆಮಿಕಲ್ ಫೀಡಿಂಗು ಕಡಿಮೆ ಮಾಡ್ತೀವಿ. ಸ್ವಾಭಾವಿಕವಾಗಿ ಸ್ವಲ್ಪ ಗ್ರೋತ್ ಕಡಿಮೆ ಆಗ್ತದೆ, ಬಟ್ ಗಿಡ ಉಳಿಯುತ್ತೆ, ಹೆಚ್ಚು ದಿನ ಹೂ ಕೊಡುತ್ತೆ. ಸೊ ಅವ್ರಿಗೂ ನಿಮಗೂ ಕಂಪೇರ್ ಮಾಡಿದಾಗ ಎಕನಾಮಿಕ್ಸ್ ಅವ್ರಿಗಿನ್ನ ನಿಮಗೆ ಹೆಚ್ಚು ವರ್ಕೌಟ್ ಆಗ್ತದಲ್ವಾ? ಆಲ್ಮೋಸ್ಟ್ 3.5 ತಿಂಗಳು ವರಲಕ್ಷ್ಮಿ ಹಬ್ಬಕ್ಕೆ ಸ್ಯಾಂಪಲ್ ಆಗಿದ್ದು. ದಸರಾ ಮುಗೀತು ಸರ್. ದಸರಾ ಮುಗಿದಿದ್ದು ದೀಪಾವಳಿ ಕಡೆ ಆಯಿತು. ದಸರಾ ಹಬ್ಬ ಅಲ್ಲಿಗೆ ವರಲಕ್ಷ್ಮಿ ಹಬ್ಬ, ಗಣೇಶನ ಹಬ್ಬ, ಓಣಮ್ಮು, ದಸರಾ 4 ಹಬ್ಬಕ್ಕೂ ಬಂತು ಸರ್. ರೇಟ್ ಇತ್ತು. 4 ತಿಂಗಳು ಹೂವು ಬಂತು ಪಾಪ. ಅದಾದ್ಮೇಲೆ ಸೆಕೆಂಡ್ ಬ್ಯಾಚ್ ಅದ್ರ ಪಕ್ಕದಲ್ಲಿ ಇನ್ನೊಂದು ಬ್ಯಾಚ್ ಇತ್ತು ಸರ್. ಅದು ಬ್ಯಾಚ್ ಆಯಿತು. ಅದಾದ್ಮೇಲೆ ಆ ತೋಟಕ್ಕೆ ಹಾಕಿದ್ರೆ ಹೇಳ್ಬೇಕಾದ್ರೆ ಇದಕ್ಕಿಂತ ತುಂಬ ಚೆನ್ನಾಗಿತ್ತು ಸರ್ ಗಿಡ. ಅದು ಈ ಬ್ಯಾಸ್ಗೆ ಒಂದು ಸ್ವಲ್ಪ ಇದಾಗಿದೆ ಅಷ್ಟೇ. ಆಲ್ಮೋಸ್ಟ್ ಇದಕ್ಕಿಂತ ಚೆನ್ನಾಗಿತ್ತು ಗಿಡ. ಹೂವನು ಚೆನ್ನಾಗಿ ಬಂತು. ಅದರಲ್ಲೂ ವಿಲ್ಟ್ ಏನು ಪ್ರಾಬ್ಲಮ್ ಇರಲಿಲ್ಲ. ಅದು ಪಕ್ಕ ತೋಟನೇ ಸರ್. ಅದು ಈಗ ಅದಕ್ಕೆ ಮರಿಗೋಲ್ಡ್ ಹಾಕಿದ್ದೀವಿ. ಇದು ಇವಾಗ ಈ ಗಿಡಗಳಿಗೆ ಎಷ್ಟು ವಯಸ್ಸು ಸರ್? ಇದು 2.5-3 ತಿಂಗಳು ಸರ್. ಅಲ್ಲ ಸರ್, ಇದು ಆಲ್ಮೋಸ್ಟ್ 3.5 ತಿಂಗಳಾಗಿದೆ ಸರ್. ಇದು 3.5 ತಿಂಗಳಾಗಿದೆ. ಓಕೆ. ಹೂವು ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯಿತು ಸರ್? ಒಂದು ಕಟಿಂಗ್ ಆಗಿದೆ. ಒಂದು ಕಟಿಂಗ್ ಆಗಿದೆ, ಇನ್ನು ಫುಲ್ ಬ್ಲೂಮ್ ಬಂದಿಲ್ಲ. ಇನ್ನು ಬೇಕಾದಷ್ಟು ಮಗ್ಗುಗಳೆಲ್ಲ ಇದೆ. ಹೌದು ಸರ್. ಓಕೆ.
ಗಿಡಗಳು ಆಕ್ಚುಲಿ ಪಕ್ಕದಲ್ಲೇ ಕೆರೆ ಇದೆ ಅಲ್ವಾ, ನೀರು ಎಷ್ಟು ನಿಂತಿದೆ ನೋಡಿ. ತಗ್ಗು ಪ್ರದೇಶ ಇದು. ರೈತರು ನೀವು ಗಮನಿಸ್ಬೋದು ಸ್ಟಾರ್ಟಿಂಗ್. ನಮ್ಗೆ ಸರ್ ಲಾಸ್ಟ್ ಟೈಮ್ ಮಾತ್ರ ನಿಮ್ಗೆ ತೋರಿಸ ಇಲ್ಲಿ ಇಷ್ಟು ತ್ಯಾವ ಗಿಡ ಆಗೋದಿಲ್ಲ, ತ್ಯಾವ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು ಸರ್ ನಮ್ಗೂ. ನಿಮ್ಗೆ ತ್ಯಾವ ಜಾಸ್ತಿ ನೋಡ್ಕೊಂಡು ಮಾಡಪ್ಪ ಅಂತ ಹೇಳಿದ್ರೆ ಅದು ಸರ್ ಸೂಪರ್ ಬೆಳೆ ಆಯ್ತು ಸರ್. ಅದು ಎಷ್ಟು ಚೆನ್ನಾಯ್ತು, ಇಷ್ಟು ಜನ ಬಂದು ನೋಡ್ಕೊಂಡು ಹೋದ್ರೆ ಗೊತ್ತಾ ಸರ್ ಅದು. ಸೊ ಬೆಡ್ಗಾಕ ಗ್ರಾನ್ಯೂಲ್ಸ್ ಆಗಿರ್ಬೋದು, ಟ್ರೈಕೋಡರ್ಮಾ, ಸೂಡೋಮೋನಾಸ್, ಜೈವಿಕ ಹೌದು ಸರ್ ಶಿಲೀಂಧ್ರ ನಾಶಕಗಳಿದಾವೆ. 3 ರಿಂದ 4 ದಿನ ಬಿಟ್ಕೊಂಡು ನಾರು ನಾಟಿ ಮಾಡಿ. ಟ್ರೈಕೋಡರ್ಮಾ, ಸೂಡೋಮೋನಾಸ್. ಸ್ನೇಹಿತರೆ ನೋಡಿ, ಈಗ ನೋಡಿ ಇಲ್ಲಿ ಅಲ್ಲೊಂದು ಗಿಡ ಸತ್ತಿದೆ ನೋಡಿ, ಒಂದು ಬ್ರಾಂಚ್ ಅಲ್ಲೇ ಬಿಟ್ಬಿಟ್ಟಿದ್ವಿ ನೋಡಿ, ಕಾಣಿಸ್ತದೆ ನಿಮ್ಗೆ ಅಲ್ಲಿ ನೋಡಿ. ಈ ಲೈನಲ್ಲಿ ಇಲ್ಲೊಂದು ಸತ್ತೋಗಿದೆ, ಅದು ಮುಚ್ಕೊಂಡೇ ಹೋಗಿದೆ ಪಕ್ಕದ ಗಿಡಗಳ ಮೇಲೆ ನೋಡಿ. ಅಲ್ಲೇ ಇದೆ ನೋಡಿ, ಅಲ್ಲಿ ಒಂದು ಬ್ರಾಂಚ್ ಮಾತ್ರ ಆಗಿದೆ. ಗಿಡಕ್ಕೆ ಏನಾಗಿಲ್ಲ ಸರ್, ಒಂದೇ ಒಂದು ರಂಬೆ ಇದಾಗಿದೆ, ಏನು ಗಿಡಕ್ಕೆ ಏನೋ ಪ್ರಾಬ್ಲಮ್ ಆಗಿಲ್ಲ. ಸ್ನೇಹಿತರೆ ನೋಡಿ, ಗಮನಿಸ್ಬೋದು ನೀವು ಪ್ಲಾಟಲ್ಲಿ ತೋರಿಸ್ತಾ ಇರೋದು ಎಲ್ಲ ಒಂದು ಬ್ರ್ಯಾಂಚು ಅಥವಾ ಒಂದು ಗಿಡ ಆಗಿದೆ. ನೀವು ಹಿಂಗೆ ನಿಂತು ನೋಡಿದರೆ ಈ ಪ್ಲಾಟಲ್ಲಿ ವಿಲ್ಟ್ ಇಲ್ಲ ಅಂತಲೇ ಅನ್ಸೋದು. ಬಟ್ ಎಲ್ಲೋ ಒಂದು ನೋಡಿ, ಇಲ್ಲಿ ಒಂದು ಕೊನೆ ಆಗಿದೆ, ಅಲ್ಲಿ ಒಂದು ಗಿಡದಲ್ಲಾಗಿದೆ. ಸೊ ಬಟ್ ಅಲ್ಲಿಗೆ ಆಲ್ಟ್ ಆಗಿದೆ, ಸ್ಪ್ರೆಡ್ ಆಗಿಲ್ಲ ಸರ್. ಒಂದು ಗಿಡದಲ್ಲಿ ಒಂದು ಕೊಂಬೆ ಅಥವಾ ಒಂದು ಬ್ರಾಂಚ್ ಆಗಿದೆ, ಅದು ಅಲ್ಲಿಗೆ ಸ್ಟಾಪ್ ಆಗಿದೆ ಸರ್ ಅದು. ಸೊ ಮೊದಲು ಸುಮಾರು ಜನ ಬಂದಾಗ ಅದು ಹೇಳ್ತಿದ್ರು ವಿಲ್ಟ್ ಆಗಿದ್ದಕ್ಕೆ ಇದನ್ನ ಸ್ಪ್ರೇ ಮಾಡಿದೀವಿ, ಸ್ಪ್ರೇ ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ ಅನ್ನೋ ಕಾನ್ಸೆಪ್ಟಲ್ಲಿ ಸುಮಾರು ಜನ ಇದ್ದಾರೆ. ಒಂದು 9 to 10 days ಆಗಿದೆ ಸರ್ ಓಕೆ ಸ್ಪ್ರೇ ಮಾಡಿ ನಾವು ಸರ್. ಒಂದು ಮಂತ್ಲಿ 2 times ಸ್ಪ್ರೇ ಸರ್, ಆಲ್ಮೋಸ್ಟ್ 15 days ಒನ್ಸ್. ನೀವೇನು ಜಾಸ್ತಿ ನಮ್ಗೆ ಹೇಳ್ತಿರ್ಲಿಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಟೌನ್ ಪಕ್ಕ ಸೇವಂತಿಗೆ ಹೂಕ್ಕೆ ತಿಂಗಳಿಗೆ 2 ಸ್ಪ್ರೇ ಅಂದ್ರೆ ಖಂಡಿತ ಯಾರು ನಂಬಲ್ಲ, ನಂಬ್ತಿಲ್ಲ ಸರ್, ಸುಳ್ಳು ಹೇಳ್ತಾರೆ ಅಂತ ಮಾಡ್ತಿರೋದು ಅಷ್ಟು. ವೀಕ್ಲಿ ಒನ್ಸ್ ಡ್ರಿಪ್ ಅಲ್ಲಿ ಕೊಡ್ತೀವಿ, ಅದು ಏನಾದ್ರು ಬಯೋಸ್ಟಿಮ್ಯುಲೆಂಟ್ ಆ ಥರ ಕೊಡ್ತಿದೀವಿ. ಒಂದು ಫಂಗಿಸೈಡ್, ಒಂದು ಬಯೋಸ್ಟಿಮ್ಯುಲೆಂಟ್. ಸ್ಪ್ರೇ ಮಾತ್ರ 2 ಸರ್. ನಾನು ಅದನ್ನೇ ಹೇಳೋದು, ಈಗ ನೀವು ಹೂ ಬಿಡೋವರೆಗೂ ಅಂಥದ್ವರೆಗೂ ಎಲ್ಲ ಕಂಟ್ರೋಲ್ ಮಾಡ್ಕೊಂತ ಬನ್ನಿ. ಒಂದೇ ಒಂದು ಕಡ್ಡಿ ನೋಡಿ, ಒಂದೇ ಒಂದು ಇದಾಗಿದೆ ಅಷ್ಟೇ. ಗಿಡ ಏನೂ ಆಗಿಲ್ಲ ಸರ್, ಒಂದೇ ಒಂದು ಏನೂ ಆಗಿಲ್ಲ ಸರ್, ಅದಲ್ಲಿಗೆ ಸ್ಟಾಪ್ ಹೋಗಿದೆ, ಬಂದೇ ಇಲ್ಲ ಅಷ್ಟೇ. ಸೊ ಮಣ್ಣಿನ ಸಾಮರ್ಥ್ಯ ಹೆಚ್ಚಿದ ಮೇಲೆ ಅದು ಗಿಡ ಫೈಟ್ ಮಾಡ್ಕೊಳ್ಳುತ್ತೆ ರೋಗಾಣು ವಿರುದ್ಧ. ಬೇಸಾಯ, ಟ್ರೈಕೋಡರ್ಮಾ, ಸೂಡೋಮೋನಾಸ್ ಎಲ್ಲ ಹಾಕಿ ಬೆಡ್ ಮಲ್ಚಿಂಗ್ ಮಾಡ್ಬಿಟ್ಟು 1 ವಾರ 10 ದಿನ ನಾಟಿನೇ ಮಾಡ್ಲಿಲ್ಲ. ಅದು ಕ್ಲೀನ್ ಸ್ಪ್ರೆಡ್ ಆಗ್ಬೇಕಂತ ಹೇಳಿದ್ರಲ್ಲ ಸರ್, ಟ್ರೈಕೋಡರ್ಮಾ, ಸೂಡೋಮೋನಾಸ್ ಸ್ಪ್ರೆಡ್ ಆಗ್ಬೇಕಂತ, ಅವೆಲ್ಲ ಮಲ್ಟಿಪ್ಲೈ ಆಗ್ಬೇಕು ಅದರಲ್ಲಿರೋ ಮೈಕ್ರೋಬ್ಸ್ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನೋಡಿ, ನಿಮಗೆ ವಿಲ್ಟ್ ರೋಗ ತೀವ್ರವಾಗಿ ಕಾಡೋದೇ ಈ ಹಂತದಲ್ಲಿ, ಹೂವು ಬರೋ ಹಂತದಲ್ಲಿ. ಒಂದ್ಸರಿ ಸ್ಟಾರ್ಟ್ ಆದರೆ ನಿಲ್ಲೋದೇ ಇಲ್ಲ ಅಂತಾರೆ, ಹಂಗೆ ಹೋಗ್ತಾ ಇರ್ತದೆ. ಸೊ ಇದು ಮ್ಯಾನೇಜಬಲ್ ಲೆವೆಲಲ್ಲಿದೆ. ಒಂದು ಸಾಲಿಗೆ 1-2 ಕಾಣಿಸ್ತದೆ, ಅಷ್ಟಿಲ್ಲ. ಒಟ್ಟು ಎಷ್ಟು ಸಸಿಗಳಿದ್ದು ನಾಟಿ ಮಾಡಿರೋದು? 12,000. ಓಕೆ, ಎಷ್ಟು ಹೋಗಿರ್ಬೋದು ಅಂದಾಜು 12,000ದಲ್ಲಿ? 12,000 ಹೋಗಿದ್ರೆ ಒಂದು 100 ಗಿಡ ಹೋಗಿರ್ಬೋದು ಸರ್. ಒಂದು 100 ಗಿಡ. ಒಂದೊಂದು ಸಾಲಿಗೆ ಒಂದು 2-3 ಗಿಡ ಅಂದ್ರೂ ಒಂದು 100 ಗಿಡ ಹೋಗಿರ್ಬೋದು. ಸೊ ಇದು ಮಳೆಗಾಲದಲ್ಲಿ ಬಂದಷ್ಟು ಗ್ರೋತ್ ಬಂದಿಲ್ಲ ಅನ್ನೋದು ಒಂದು ಹಿನ್ನಡೆ ಅಲ್ವಾ ಸರ್? ಗ್ರೋತ್ ಬಂದಿದೆ ಸರ್ ಇವಾಗ. ನಮ್ಮ ಈಗ ನಮ್ಮ ನೋಡಿ ಸರ್, ಅಲ್ಲಿ ಕಾಣಿಸ್ತಿದೆಯಲ್ವಾ ಅಲ್ಲಿ. ಓಕೆ ಸರ್, ಅವರು ಬಂದು ನನಗಿಂತ 1 ದಿನ ಮುಂಚೆ ಉಳಿತವರು. ಓ, ಗಿಡನೇ ಇಲ್ಲ ಸರ್ ಅದು. ಅದೇ ಮತ್ತೆ ಈಗ ನೋಡ್ತಾ ಇದ್ದೀನಿ ನಾನು. ಅರ್ಧ ಅಡಿ ಮುಕ್ಕಾಲು ಅಡಿ ಇದೆ ಸರ್. ಆಮೇಲೆ ಮತ್ತೆ ಇನ್ನೊಬ್ರು ಮಾಡಿದ್ದಾರೆ ಸರ್ ಅಲ್ಲಿ. ಅವರು ನಾವ್ ಹೇಳ್ದೆ, ಅವ್ರು ಕೇಳಲಿ, ನಾವೊಂದು ನಾವು ತಗೊಂಡ್ಬಿಡ, ನೀವು ಕೊಡ್ತಿದ್ದಾಳೆ ಸರ್ ಫೋಟೋ, ತಗೊಂಡ್ ಬಿಡಪ್ಪ ಅಂತ. ಅವ್ರೇ ಕೆಲಸ ಮಾಡಲ್ ಹೋಗಪ್ಪ ಅಂತ ಮದ್ದಂಗಡಿ ಸರ್. ಔಷಧಿ ತೋರಿಸ್ತೀನಿ ಮೊನ್ನೆ ಅಲ್ಲಿ. ಫ್ಲಾಟ್ ಏನು ಔಟ್ ಸರ್, ನಮ್ ಜೊತೆ ಔಟ್ ಸರ್. ಫ್ಲಾಟ್ ನಾರು ಒಂದೇ ಹತ್ರ ಇಂದು ಇನ್ನ ಅಕ್ಕಪಕ್ಕ ತೋಟಗಳು, ಸೇಮ್ ನೀರು. ಸರ್ ಅದು ತೋಟ ಎಲ್ಲ ನೋಡಿದ್ರು ಒಂದು 10-20 ಗಿಡ ಸಿಗಲ್ಲ, ಅದು ಸಿಗಲ್ಲ. ಅದು ನೋಡಿ ಅವ್ರದ್ದು ಸೇಮ್, ನಾನೇ ನಾರು ತೋರಿಸ್ಕೊಟ್ಟಿದ್ದು, ಅರ್ಧ ಅಡಿ ಆಲ್ರೆಡಿ ಗಿಡ ಖಾಲಿ ಆಗಿದೆ ಸರ್. ಅದು ಸೆಂಟೆಲ್ಲೋನಾ? ಹೌದು ಸರ್, ಅರ್ಧ ಅಡಿ ಅಷ್ಟೇ ಸರ್ ಆಗಿರೋದು ಗಿಡ. ಅದು ಗುಲಾಬಿ ಗಿಡದಲ್ಲಿ ಏನು ಹಾಕಿದ್ದಾರೆ? ಹೌದು ಸರ್. ಓಕೆ. ಈ ನಮ್ಮ ಏರಿಯಾದಲ್ಲಿ ಸರ್ ಜಾಸ್ತಿ ಜನ ಬಂದು ನೋಡ್ಕೊಂಡು ಹೋದ್ರು. ಇಷ್ಟು ಡೆವಲಪ್ಮೆಂಟ್ ಆಗಿರೋ ಗಿಡ ಇಷ್ಟು ಚೆನ್ನಾಗಿ ಯಾರ್ದು ಇಲ್ವಾ ಸರ್? ನನಗೆ ತುಂಬಾ ಜನ ಬಂದು ಹೇಳ್ತಿದ್ದಾರೆ. ಓಕೆ, ಬೇರೆ ಹೂಕ್ಕೆ ನಮ್ಮ ಹೂಕ್ಕೆ ಕಂಪೇರ್ ಮಾಡಿದ್ರೆ ಶೈನಿಂಗ್ ಆಗಿರ್ಬೋದು ಅಥವಾ ಕಡ್ಡಿ ಸೈಜ್ ಆಗಿರ್ಬೋದು, ಎಲ್ಲರೂ ಸರ್ ಕಡ್ಡಿ 1 ಇಂಚ್ 1.5 ಇಂಚ್ ಕಡ್ಡಿ ನಿಂತ ಹೋಗುತ್ತೆ. ನಮ್ಮ ಕಡ್ಡಿನೂ ಅಷ್ಟೇ ತುಂಬಾ ಉದ್ದ ಬಂದಿದೆ. ಓಕೆ. ಆ್ಯಕ್ಚುಲಿ ಈ ವರ್ಷ ಅಂಥ ಬೆಲೆನೂ ಇಲ್ಲ ಅಲ್ವಾ, ಕಳೆದ ವರ್ಷ ಕಂಪೇರ್ ಮಾಡಿದಷ್ಟು? ಹೌದು ಸರ್. ಸೊ ಅದರಲ್ಲೂ ನೀವು ಗಿಡ ಉಳಿಲಿಲ್ಲ, ಕ್ವಾಲಿಟಿ ಬರಲಿಲ್ಲ ಅಂದರೆ ನಷ್ಟ ಆಗ್ತದೆ. ಈಗ ಬೆಲೆ ಇದ್ದು ಹೂವನೇ ಇಲ್ಲ ಅಂದ್ರೆ ಏನ್ ಸರ್ ಪ್ರಯೋಜನ? ಅದೇ. ಈಗ ಇರೋ ಹೂವದಲ್ಲೇ ಸಾಕು ನಮ್ಗೆ. ಇರೋ ಪ್ರೈಸ್ ಅಲ್ಲಿ ತುಂಬಾ ಒಂದು ತಕ್ಕ ಮಟ್ಟಕ್ಕೆ ಹೂವು ಕಳಿಸ್ಕೊಬಿಟ್ರೆ ಅದರಲ್ಲೇ ಕಾಸಾಗುತ್ತೆ ಸರ್. ಈ ನಡುವೆ ಜಾಸ್ತಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸರ್, ಈಗ ಜಾಸ್ತಿ ಜನ ರೇಟ್ ಬರಲಿಲ್ಲ ಅಂತ ಹೇಳ್ತಾರೆ. ಟನ್ನೇಜ್ ಹೂವು ಜಾಸ್ತಿ ಮಾಡೋದಕ್ಕೆ ನೋಡ್ತಿಲ್ಲ, ಟನ್ನೇಜ್ ಕೊಯ್ಸ್ಕೊಳೋದಕ್ಕೆ ನೋಡ್ತಿಲ್ಲ ಸರ್ ಜಾಸ್ತಿ ಜನ. ಮೇನ್ ಇಳುವರಿ ಜಾಸ್ತಿ ತಗೊಬೇಕು ಸರ್ ನಾವು. ರೇಟ್ ಒಂದು ಸ್ವಲ್ಪ ಕಡಿಮೆ ಆದ್ರೆ ನಮ್ಗೆ ಅಲ್ಲಿ ಮ್ಯಾನೇಜ್ ಆಗೋಗುತ್ತೆ. ಇಳುವರಿ ಪ್ಲಸ್ ಕ್ವಾಲಿಟಿ ಎರಡು ಇದ್ದಾಗ ಅಷ್ಟೇ ವರ್ಕೌಟ್ ಆಗೋದು. ನೋಡಿ ಆ್ಯಕ್ಚುಲಿ ಎಷ್ಟು ತ್ಯಾವ ಇದೆ ಇಲ್ಲಿ. ಹೌದು ಸರ್. ಸಾಲ್ ಮಧ್ಯದಲ್ಲೇ ತ್ಯಾವ ಇದ್ರೂ ಈ ಗಿಡಕ್ಕೇನು ಎಫೆಕ್ಟ್ ಆಗಿಲ್ಲ ನೋಡಿ.
ಮಲ್ಚಿಂಗ್ ಪೇಪರಿಂದ ಹೊರಗಡೆ ನೀರು ನಿಂತಿದೆ. ಇದು ಕೆರೆ ಏರಿಯಾ ಆಗಿರೋದ್ರಿಂದ ಒಂಥರ ಜೌಗು ಪ್ರದೇಶನೇ ಇದು, ಪಕ್ಕದಲ್ಲೇ ಈ ಟೈಮಲ್ಲಿ ಉಳುಮೆ ಮಾಡೋದಕ್ಕೇನು ಆಗ್ಲಿಲ್ಲ ಸರ್. ಇದು ಹಂಗೆ ಮಾಡಿ ಉಳುಮೆ ಮಾಡೋದಕ್ಕೇನು ಆಗ್ಲಿಲ್ಲ. ಇದು ಟ್ಯಾಕ್ಟ್ರಿ ಬಂದು ಕುತ್ಕೊಂಡ್ಬಿಡ್ತಿತ್ತು ಆ ಟೈಮಲ್ಲಿ, ಇದು ಮಾಡೋ ಟೈಮಲ್ಲಿ. ಇನ್ನೂ ಒಂದು 15 ದಿವಸ ಕಳೆದ್ರೆ ಫುಲ್ ಕವರ್ ಆಗುತ್ತಲ್ಲ ಹೂಗಳು. ಓಕೆ, ಎಷ್ಟು ಹೂವು ಕೊಯ್ಬೋದು ಒಂದು ಕಟಿಂಗ್ ಅಂತ ಇದೆ ಅಂದಾಜು? ಸರ್ ಇದು ಒಂದು ಕಟಿಂಗ್ ಬಂದು ಒಂದು ಮೊನ್ನೆ ಅದ್ರಲ್ಲಿ ಕೊಯ್ದಿರೋ ಲೆಕ್ಕ ಹಾಕೊಂಡ್ರೆ ಸರ್, ಒಂದು ಟ್ರಿಪ್ ಒಂದು 1.5 ಟನ್ನಿಂದ 1.5 ಟನ್ ಮೇಲೆ ಬರಬೇಕು ಸರ್. ಯಾಕಂತ ಹೇಳಿದ್ರೆ ಅದು 6,000 ನಾರು ಓಣಿದಿದ್ದು 30 kg ಕಡಿಮೆ 1 ಟನ್ ಬಂದಿತ್ತು ಸರ್ ಮೇಲ್ಗಡೆ. ಓಕೆ ಓಕೆ ಸರ್, ಈಗ ಯುಗಾದಿ ಇದೆಯಲ್ವಾ, ಯುಗಾದಿಗೆ 1.5 ಟನ್ ನಮ್ಮ ಇದಿದೆ ಎಕ್ಸ್ಪೆಕ್ಟೇಷನ್ ಇದೆ. ಎಕ್ಸ್ಪೆಕ್ಟೇಷನ್ ಓಕೆ ಓಕೆ. ಅದರಲ್ಲಿ ಈಗಿರೋ ರೇಟ್ ಇದ್ರು ಸರ್, ಈಗ 100 ನಾವು ಇವಾಗ 130 ಹಂಗಿದೆ ಸರ್. ಅವಾಗ ಯುಗಾದಿ ಹಬ್ಬದ ಟೈಮ್ ಏನೋ 150 ರೂಪಾಯಿ ಆಯ್ತು ಅಂತ ಹೇಳಿದ್ರು, 1.5 ಟನ್ಗೆ 2 ಲಕ್ಷ ಆಯ್ತು ಸರ್ ಅಲ್ಲೇನೆ. ಓಕೆ ಓಕೆ. ನಾವು ಮಾಡೋದಕ್ಕೆ ಮೋಸ ಇಲ್ವಾ ಸರ್ ಈಗ? ಹಾಂ, ಅದೇ ಸೊ ಔಷಧಿ ಬಳಕೆ ಕಡಿಮೆ ಆಗಿದೆ. ಹೌದು ಸರ್, ಖರ್ಚು ಕಡಿಮೆ ಸರ್. ಆಗ್ತದೆ. ಚೀಪ್ ಅಂಡ್ ಬೆಸ್ಟ್ ಮೇಂಟೆನೆನ್ಸ್ ಸರ್. ಏನೋ ಸೆಂಟ್ ಎಲ್ಲರೂ ಕಷ್ಟ ಅಂತಾರೆ. ನಮ್ಗೆ ಏನೋ ಸೆಂಟ್ ಅಂದ್ರೆ ಏನೋ ಒಂಥರ ಆಟ ಆಡ್ಕೊಂಡು ಕೆಲಸ ಮಾಡ್ಕೊಂಡಂಗೆ, ಅದನ್ನ ಟೈಮ್ ಟು ಟೈಮ್ ಮಾಡ್ಕೋಬಿಟ್ರೆ ಭೂಮಿ ಸಿದ್ಧತೆ ಚೆನ್ನಾಗಿರ್ಬೇಕು, ಗಿಡಗಳು ಒಳ್ಳೆ ಕ್ವಾಲಿಟಿ ಗಿಡಗಳು ತರಬೇಕು. ಅವೆರಡು ಪೂರಕವಾಗಾದ್ರೆ ನಾವು ಅತಿಯಾದ ರಾಸಾಯನಿಕ ಬಳಸಲಿಲ್ಲ ಅಂದ್ರೆ ಗಿಡಗಳಲ್ಲಿ ಸ್ವಾಭಾವಿಕ ಶಕ್ತಿ ಹಾಗೆ ಇರ್ತದೆ. ಹೌದು ಸರ್. ಸೆಂಟೋ ಇಟೋ ಎಲ್ಲಾರ್ದು ಡಬಲ್ ಕಲರ್ ಬರ್ತಿದೆ ನಮ್ದು ನೋಡಿ ಸರ್, ಸಿಂಗಲ್ ಕಲರ್ ಇದೆ. ಎವ್ವಿ ಶೇನಿಂಗ್ ಇದೆ ಸರ್. ನೆನ್ನೆ ಆಕ್ಷನ್ ಆಗಿ ಗಲಾಟೆ ಇದೇ ಆಯ್ತು ಸರ್. ಇದು ಹೂವು ತಗೊಳೋದಕ್ಕೆ ಮುಗಿಬಿದ್ರೆ ಅದನ್ನ ಸಿಂಗಲ್ ಕಲರ್ ಇದೆ ಸರ್. ಓಕೆ ಓಕೆ. ಸೆಂಟ್ ವೈಟು ಸೆಂಟ್ ಎಲ್ಲೋ ಎರಡು ಹಾಕ್ಬಿಟ್ಟಿದ್ದಾರೆ. ಸೆಂಟ್ ಎಲ್ಲೋ ಬಂದು 8,000 ನಾರು, ಸೆಂಟ್ ವೈಟ್ ಬಂದು 4,000 ಸರ್. ಬೆಲೆ ಯಾವತ್ತು ಜಾಸ್ತಿ ಹೋಗುತ್ತೆ ಇದರಲ್ಲಿ ಸರ್? ಅಂದ್ರೆ ಸೆಂಟ್ ಎಲ್ಲೋ. ಸೆಂಟ್ ಎಲ್ಲ ಓಕೆ ಸರ್. ಈ ಸೆಂಟ್ ಏನಕ್ಕೆ ಜಾಸ್ತಿ ಅಂತ ಹೇಳಿದ್ರೆ ಸರ್, ಈಗ ಪಾರ್ಸಲ್ ಇದು ಇರುತ್ತಲ್ಲ ಸರ್, ಇದು ಹೆಂಗೆ ಪ್ರೆಸ್ ಮಾಡಿ ಸರ್, ಇದನ್ನ ಹೆಂಗೆ ಪ್ರೆಸ್ ಮಾಡಿ ಹಂಗೆ ಓಪನ್ ಆಗುತ್ತೆ ಸರ್ ಇದು. ಓಕೆ ಓಕೆ. ಪಾರ್ಸಲ್ಗೆ ತುಂಬಾ ದಿನ, 1 ವಾರ ಇರುತ್ತೆ ಸರ್ ಹೂವು ಇದು. ಅದಕ್ಕೆ ಯಥೇಚ್ಛವಾಗಿ ಇದನ್ನೇ ಬೆಳೀತಾರೆ ಸರ್ ಎಲ್ಲ ಕಡೆ. ಬಟ್ ಇದಕ್ಕೆ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಹೌದು ಸರ್, ಹೌದು ಸರ್. ಅದನ್ನ ಸೊಲ್ಯೂಷನ್ ಕಂಡ್ಕೊಂಡ್ಬಿಟ್ರೆ ತುಂಬಾ ಈಸಿ ಸರ್. ಇವಾಗ ಇನ್ನೊಂದು ಬ್ಯಾಚ್ ಇದೆ ಸರ್, 1 ವರ್ಷದ ಒಳಗಡೆ ಸರ್. ಇದು ನಿಮ್ಮ ಹತ್ರ ಇದು 5ನೇ ಬ್ಯಾಚ್ ಸರ್. ಇದು 6ನೇ ಬ್ಯಾಚ್, ಇನ್ನೊಂದು ಬ್ಯಾಚ್ ಉಳಿದಿರಿ ಸರ್ ಅಲ್ಲಿ. ಇದೇ ವರ್ಷದಲ್ಲಿ ಸರ್, 1 ವರ್ಷದಲ್ಲಿ ಇದು 6ನೇ ಬ್ಯಾಚ್ ನಾವು ಮಾಡ್ತಿರೋದು. ಇದು ಏನು ಅದಕ್ಕೂ ಮುಂಚೆ ಈಗ 6 ಬ್ಯಾಚ್ ಅಲ್ಲಿ ನಿಮಗೆ ಬೆಳೆ ಉಳಿದಿದೆ. ಹೌದು ಸರ್, 6 ಬ್ಯಾಚ್ ರಿಸಲ್ಟ್ ಬಂದಿದೆ. 100% ರಿಸಲ್ಟ್ ಇದೆ ನಮ್ದು. ಓಕೆ ಓಕೆ ಸರ್. ಫಸ್ಟ್ ಬ್ಯಾಚ್ ಮಾತ್ರ ಅದೇ ನಾವು ಅರ್ಧ ಬೆಳೆ ನಿಮ್ಮ ಹತ್ರ ಬಂದಿದೆ ಸರ್. ಆಮೇಲೆ ನಿಮ್ಗೆ ಬಂದಿದ್ದು ಆ ಟೈಮಲ್ಲೇ ಒಂದಷ್ಟು ಡ್ಯಾಮೇಜ್ ಆಗಿತ್ತು. ನಿಮ್ಮ ಹತ್ರ ಬಂದ್ಮೇಲೆ ಫುಲ್ಲು ಅಷ್ಟು ಮೇಲೆ ಒಂದು ಬ್ಯಾಚ್ ಸಹ ನಮ್ಗೆ ತೊಂದರೆ ಇಲ್ಲ. ಅದು ಇನ್ನು ಪ್ರತಿ ವರ್ಷ ನೀವು ಸೆಂಟ್ ಎಲ್ಲ ಬೆಳೆದೇ ಬೆಳಿತೀರಾ? ಕಾನ್ಫಿಡೆನ್ಸ್ ಅಂತೂ ಬಂದಿದೆ. 365 ದಿನ ನಮ್ಮ ಹತ್ರ ಸೆಂಟ್ ಇರುತ್ತೆ. ಸೆಂಟ್ ಬ್ಯಾಚ್ ಮುಗಿಸೋಡಿ ಇನ್ನೊಂದು ಬ್ಯಾಚ್ ರೆಡಿ ಇರ್ತದೆ. ವರ್ಷ ಪೂರ್ತಿ ಸೆಂಟ್ ಎಲ್ಲೋ ಹೂವು ನಿಮ್ಮ ತೋಟದಲ್ಲಿ ಇರುತ್ತೆ ಸರ್. ಆ ಬ್ಯಾಚ್ ಕಡೆ ಆಯ್ತು, ಅದಂಗೆ ಇದು ಮಾಡಿ ಮಾರಿಗೋಲ್ಡ್ ಹೊಂದ್ಕೊಂಡ್ರೆ ಅದ್ ಕಡೆ ಆಯ್ತು. ಇದೇ ಶಾಂಪಲ್ ಆಯ್ತು ಸರ್ ಇದು. ಓಕೆ ಓಕೆ. ಮತ್ತೆ ಈಗ ನಾಟಿ ಮಾಡಿ ಒಂದು 20 ದಿನ ಆಗಿದೆ. ಓಕೆ ಓಕೆ ಸರ್. ಇದು ಮುಗಿಯೋ ಅಷ್ಟೊತ್ತಿಗೆ ಅದು ಬರೋ ಹಂಗೆ, ಅದು ಮುಗಿಯೋದ್ರೊಳಗಡೆ ಮೇಲೆ ಅದು ರೆಡಿ ಮಾಡಿದ್ದೀವಿ ನೋಡಿ ಸರ್. ಅದು ಬಿಟ್ಟು ಇನ್ನೊಂದು ತಿಂಗಳು ಬಿಟ್ಟು ಅದಕ್ಕೊಂದು ಬ್ಯಾಚ್ ಮಾಡ್ಕೊಂತೀವಿ. ನೀವು ಗುಲಾಬಿ ಮಾಡಿಲ್ಲ? ಅಲ್ಲ ಸರ್, ನಮ್ಗೊಂದು ಸ್ವಲ್ಪ ಭಯ ಸರ್. ಭಯ ಅದೇ ಪಕ್ಕದಲ್ಲಿ ಹೊಡಿಯೋದು, ಅದೇ ಅಲ್ಲಿ ಹೊಡಿತಾ ಇದ್ರೆ ಇಲ್ಲಿ ವಾಸನೆ ಬರ್ತಾ ಇರ್ತದೆ. ಅದನ್ನ ನೋಡಿ ಒಂಥರ ಅಂತೇಳಿ. ಅದೇ ಸರ್, ಇದೆಲ್ಲ ಆದ್ಮೇಲೆ ಗುಲಾಬಿನೇ ಹಾಕೊಂಡಿದೀವಿ ಸರ್. ಇದು ಸರ್ ಇನ್ನೊಂದು ಕೆರೆ ಪಕ್ಕದಲ್ಲಿ ಇರೋದ್ರಿಂದ ನಮ್ಗೆ ಮಳೆಗಾಲ, ಅದೇ ಮಳೆಗಾಲದಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ, ಖಂಡಿತ ತೊಂದರೆ ಆಗುತ್ತೆ. ಡೌನಿ ಮಿಲ್ಡ್ಯೂ ತೀವ್ರವಾಗಿ ಕಾಡಿಸಿದಾಗ ಎಲೆ ಉದುರೋಗ್ಬಿಟ್ಟು ಸ್ವಲ್ಪ ಕಾಡಿಸುತ್ತೆ ಅದು. ಸರ್ ಇದಕ್ಕೂ ಅಷ್ಟೇ ಸರ್, ಆಲ್ಮೋಸ್ಟ್ 2 ಚೆಂಡು ಇದೆಲ್ಲ, ಇದು ಎರಡೇ ಸರ್ ಸ್ಪ್ರೇ ಮಾಡಿ. ಇದಕ್ಕೂ ಏನು ಜಾಸ್ತಿ ಮಾಡಿಲ್ಲ, ಎರಡೇ ಸತಿ. ಒಂದು ಹಾಫ್ ಅನ್ ಅವರ್ ನೀರು ದೋಣಿಗೆ ನೀರು ಬಂದ್ಬಿಡ್ತದೆ ನೀರು. ಅದೇ ಥರದ ಪ್ರದೇಶ. ಸ್ವಲ್ಪ ಅಡ್ಡ ಥರ ಇದನ್ನು ಮಾಡೋದು, ಈ ನೀರು ಈ ಕಡೆ ಬರಬಾರ್ದು. ಓಕೆ. ಫಿನಿಶ್. ಇದು ಹೂವು ಇಷ್ಟಕ್ಕೆ ಬಿಡಿಸಿದ್ರಲ್ವಾ? ಕಡೆ ಹೂವು ಇದೆ. ಬಟ್ ಇದಕ್ಕೆ ಬೆಲೆ ಇದೆಯಾ ಈಗ? ಪರವಾಗಿಲ್ಲ ಸರ್. ಅಂದರೆ 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿ ಹೋಗ್ತಿದೆ. ಈಗ ಹಬ್ಬಕ್ಕೆ ಒಂದು ಸ್ವಲ್ಪ ರೈಸ್ ಆಗಿದೆ. ಸ್ನೇಹಿತರೆ, ಒಂದು ನಾನು ಫೈನಲಾಗಿ ಹೇಳೋಕ್ಕೆ ಇಷ್ಟಪಡೋದು ಅಂದರೆ, ಈಗೆಲ್ಲ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗಿದೆ. ಮೊಬೈಲ್, ಅದರಲ್ಲೂ ಇನ್ಸ್ಟಾಗ್ರಾಮ್ ಓಪನ್ ಮಾಡಿಬಿಟ್ರೆ ರೀಲ್ಸಲ್ಲಿ ನೀವು ಕೃಷಿ ಬಗ್ಗೆನೇ ಜಾಸ್ತಿ ಬರ್ತಾ ಇರ್ತವೆ. ಅವರವರು ತೋಟದ ಮೇಂಟೆನೆನ್ಸ್ ಅವರೇ ಹೇಳ್ತಿರ್ತಾರೆ. ಒಂದು ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ನೀವು, ವಿಜ್ಞಾನ ಯಾವತ್ತೂ ನಿಲ್ತದೆ. ಯಾರು ಏನೇ ಹೇಳ್ಬೋದು, ಭೂಮಿಗೆ ಏನು ಕೊಡಬೇಕಾಗಿದೆ ಅದು ನಾನು ಹೇಳಿರೋ ಒಂದೇ, ಮತ್ತೊಬ್ರು ಹೇಳಿರೋ ಒಂದೇ. ಅಲ್ಲೇನಿದೆ ಶಿಲೀಂಧ್ರಗಳು, ಅದು ನಾಶ ಮಾಡೋದಕ್ಕೆ ಪ್ರಾರಂಭದ ಹಂತದಲ್ಲಿ ಬೆಡ್ ಪ್ರಿಪ್ರೇಷನಲ್ಲಿ ಜೈವಿಕ ಶಿಲೀಂಧ್ರನಾಶಕಗಳು, ಟ್ರೈಕೋಡರ್ಮ, ಸೂಡೋಮೋನಾಸು, ಮಣ್ಣಿನ ಫಲವತ್ತತೆ ಹೆಚ್ಚಿಸಲಿಕ್ಕೆ ಆರ್ಗ್ಯಾನಿಕ್ ಗ್ರ್ಯಾನ್ಯೂಲ್ಸು, ಜೊತೆಗೆ AMC ಮತ್ತು ವ್ಯಾಮು. ಇಷ್ಟು ನಾವು ರೆಕಮೆಂಡ್ ಮಾಡ್ತಿರೋದು ಬೆಡ್ ಪ್ರಿಪ್ರೇಷನ್ಗೆ ಅಟ್ಲೀಸ್ಟ್ 2 ವಾರ ಮುಂಚೆ ಅಂತ. ಕೆಲವರು ಪ್ರಾಕ್ಟಿಕಲಿ ಸಾಧ್ಯ ಆಗೋಲ್ಲ, 1 ವಾರ ಮುಂಚೆ ಮಾಡಿಕೊಂಡು
ಆಮೇಲಿಂದ ರಾಸಾಯನಿಕಗಳನ್ನು ಮಿತವಾಗಿ ಬಳಸ್ತಾ ಹೋಗಿ, ಸ್ಪ್ರೇಗಳನ್ನು ಮಿತವಾಗಿ ಬಳಸಿದಾಗ ಗಿಡಗಳ ಸಾಮರ್ಥ್ಯ ಅಷ್ಟೊಂದು ಕುಗ್ಗೋದಿಲ್ಲ. ಆವಾಗ ನೀವೇನು ಟ್ರೀಟ್ಮೆಂಟ್ ಮಾಡ್ತಿರೋ ರೆಸ್ಪಾನ್ಸ್ ಬರುತ್ತೆ, ಈ ಥರ ಕ್ವಾಲಿಟಿ ಹೂವು ಬರಲಿಕ್ಕೆ ಸಾಧ್ಯ ಆಗ್ತದೆ. ಇಷ್ಟು ವಿಷಯ ರಕ್ಷಿತ್ ಅವ್ರ ಮುಖಾಂತರ ಹೇಳಿಸ್ಬೇಕಾಗಿತ್ತು, ಅದಕ್ಕೆ ಈ ವಿಡಿಯೋ ಮಾಡಿದ್ದೆ ಸ್ನೇಹಿತರೆ. ಸೊ ಒಂದು ಎಲ್ರಿಗೂ ಇದನ್ನು ನೋಡಿಕೊಂಡು ನೀವು ಮಾಡ್ಕೋತೀರಾ, ಒಂದೇ ಸರಿಗೆ ಸಾಲ್ವ್ ಆಗದೇ ಇರಬಹುದು. ಬಟ್ ಮರಳಿ ಯತ್ನವ ಮಾಡಿ, ಇದಕ್ಕೆ ಜಾಸ್ತಿ ಖರ್ಚಾಗಲ್ಲ. ನಾವು ಹೇಳೋ ಟ್ರೀಟ್ಮೆಂಟ್ಗಳಿಗೇನು ಜಾಸ್ತಿ ಖರ್ಚಾಗಲ್ಲ. ಅನಾವಶ್ಯಕವಾಗಿ ಅದು ಇದು ಎಲ್ಲ ಮಾಡೋದ್ರ ಬದಲು ನಿಮ್ಮೂರಿನ ಅಂಗಡಿಗಳಲ್ಲೇ ಸಿಗ್ತವೆ ಬೇಸಿಕ್ ಫಂಗಿಸೈಡ್ಸ್, ಅದೊಂದು ಶಿಲೀಂಧ್ರನಾಶಕ ಭೂಮಿಗೆ ಬಿಡೋದು, ಅದ್ರ ಜೊತೆಗೆ ಒಂದು ಕ್ವಾಲಿಟಿ ಇರೋ ಬಯೋಸ್ಟಿಮ್ಯುಲೆಂಟ್ಸು ರೂಟ್ ಡೆವಲಪ್ಮೆಂಟ್ ಆಗೋಕ್ಕೆ, ಅಥವಾ ಕ್ಯಾಲ್ಶಿಯಂ ನೈಟ್ರೇಟ್ ಗೊಬ್ಬರ ಈ ಥರದ್ದು ಬಿಡ್ತಾ ಬಂದರೆ ಖಂಡಿತವಾಗ್ಲೂ ವಿಲ್ಟ್ ಹತೋಟಿ ಮಾಡುವ ಸಾಧ್ಯತೆ ಇದೆ. 100% ಉಳಿಸ್ತೀವಿ ಅಂತ ಹೇಳಲಿಕ್ಕಾಗಲ್ಲ, ಉಳಿತದೆ ಅಂತ ನೋಡಿ. ಎಲ್ಲ ಸಾಲ್ಗೊಂದು 4-5 ಗಿಡ ಹೋಗಿರೋದು ಕಾಣಿಸ್ತದೆ ನಿಮಗೆ. ಈ ಸತ್ಯ ತಿಳಿಸ್ಬೇಕು ಅಂತ ಮಾಡಿದ್ದು. ದಯವಿಟ್ಟು ಯಾರು ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸೆಂಟೆಲ್ಲೋ ಬೆಳೀಬಹುದು ಅನ್ನೋದು ಧೈರ್ಯ ಬರ್ತದೆ ಸ್ನೇಹಿತರೆ. ಧನ್ಯವಾದಗಳು ರಕ್ಷಿತ್ ಅವರೇ. ಥ್ಯಾಂಕ್ ಯು.